ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದ್ವಿತೀಯ PUCಯ ವಿದ್ಯಾರ್ಥಿಗಳೇ, ನಿಮ್ಮ ಕನ್ನಡ ಪಠ್ಯಪುಸ್ತಕದಲ್ಲಿ ಇರುವಂತಹ ಅಧ್ಯಾಯ 3 ಆಯ್ಕೆ ಇದೆ ನಮ್ಮ ಕೈಯಲ್ಲಿ, ನೇಮಿಚಂದ್ರ ಬರೆದಂತಹ ಆಯ್ಕೆ ಇದೆ ನಮ್ಮ ಕೈಯಲ್ಲಿ. ಇದರಲ್ಲಿ ಈ ಪಾಠದಲ್ಲಿ ಬರಬಹುದಾದಂತಹ ಅತಿ ಮುಖ್ಯ ಪ್ರಶ್ನೆಗಳನ್ನು ನಾವು ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಮೊದಲಿಗೆ ಈ ಕೆಳಗಿನ ಎಲ್ಲ ಪ್ರಶ್ನೆಗಳಿಗೂ ಬಹು ಆಯ್ಕೆಯ ಮಾದರಿಯಲ್ಲಿ ಉತ್ತರಿಸಿರಿ. 1ನೇ ಪ್ರಶ್ನೆ, ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿಗೆ ಯಾರು ನೆನಪಾಗುತ್ತಾರೆ? ಅ. ಗೀತಾ, ಆ. ಸೀತಾ, ಇ. ನಿಶಾ ಶರ್ಮಾ, ಇ. ಫ್ಲೇವಿಯಾ. ಉತ್ತರ ಆ. ಸೀತಾ. 2ನೆಯ ಪ್ರಶ್ನೆ, ಲೇಖಕಿಯ ಪತಿ ಯಾವ ರೋಗದಿಂದ ಬಳಲುತ್ತಿದ್ದರು? ಅ. ಕ್ಯಾನ್ಸರ್, ಆ. ಅಸ್ತಮಾ, ಇ. ಲಿವರ್, ಇ. ಕಿಡ್ನಿ ಸ್ಟೋನ್. ಉತ್ತರ ಇ. ಕಿಡ್ನಿ ಸ್ಟೋನ್. ಈಗ 3ನೆಯ ಪ್ರಶ್ನೆ, ದುರಾಸೆಯ ಹುಡುಗನನ್ನು ನಿರಾಕರಿಸಿದವರು ಯಾರು? ಅ. ಗೀತಾ, ಆ. ಸೀತಾ, ಇ. ನಿಶಾ ಶರ್ಮಾ, ಇ. ಫ್ಲೇವಿಯಾ. ಉತ್ತರ ಇ. ನಿಶಾ ಶರ್ಮಾ. ಈಗ ಆ ವಿಭಾಗದಿಂದ 2 ಅಂಕಗಳ ಪ್ರಶ್ನೋತ್ತರಗಳು, 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮೊದಲ ಪ್ರಶ್ನೆ, ಕಮಲಾ ಮೇಡಮ್ ವೈದ್ಯರ ಯಾವ ಸಲಹೆಗಳನ್ನು ರೂಢಿಸಿಕೊಂಡರು? ಉತ್ತರ, ಕಮಲಾ ಮೇಡಮ್ ವೈದ್ಯರ ಸಲಹೆಯಂತೆ ಯಥೇಚ್ಛವಾಗಿ ನೀರು ಕುಡಿಯುವ ಅಭ್ಯಾಸ ಮಾಡಿಕೊಂಡರು ಮತ್ತು ವೈದ್ಯರು ಹೇಳಿದ್ದ ಕೆಲವು ಆಹಾರದ ಬದಲಾವಣೆಗಳನ್ನು ಜಾರಿಗೆ ತಂದರು. ಹೀಗಾಗಿ ಕಳೆದ 20 ವರ್ಷಗಳಲ್ಲಿ ಮತ್ತೆ ಅವರಿಗೆ ಮೂತ್ರಪಿಂಡದ ಕಲ್ಲು ಕಾಣಿಸಲಿಲ್ಲ. 2ನೇ ಪ್ರಶ್ನೆ, ಮುದ್ದೇಗೌಡರು ಪಥ್ಯದ ವಿಚಾರವಾಗಿ ಹೊಂದಿದ್ದ ನಿಲುವು ಯಾವುದು? ಉತ್ತರ, ಮುದ್ದೇಗೌಡರು ಪಥ್ಯದ ವಿಚಾರವಾಗಿ ಉದಾಸೀನದಿಂದಿದ್ದರು. ಲೇಖಕಿ ಕೇಳಿದಾಗ, ಅಯ್ಯೋ ಅದೆಲ್ಲ ಪಥ್ಯ ಯಾರು ಮಾಡೋಕ್ಕಾಗುತ್ತೆ ಬಿಡಿ, ಬಾಡು ತಿನ್ನಬೇಡಿ, ಹಾಲಿನ ಪದಾರ್ಥಗಳನ್ನು ಹೆಚ್ಚಾಗಿ ಕುಡಿಬೇಡಿ, ಸದಾ ನೀರು ಕುಡೀರಿ ಅಂತಾರೆ. ಅದನ್ನೆಲ್ಲ ಯಾರು ಮಾಡ್ತಾರೆ? ಈಗ 3ನೇ ಪ್ರಶ್ನೆ, ಸೀತಾಳ ಬಯಕೆ ನಂಬಿಕೆಗಳು ಹೇಗಿದ್ದವು? ಉತ್ತರ, ಸೀತಾ ಕಷ್ಟಪಡುವವಳಲ್ಲ, ಎಲ್ಲವೂ ತಟ್ಟನೆ ಸರಿಹೋಗಿ ಬಿಡಬೇಕೆಂದು ಬಯಸುತ್ತಿದ್ದಳು. ಕೈತುಂಬ ಸಂಪಾದಿಸಿ ತಂದು ಹಾಕಿ ಹೆಂಡತಿಯನ್ನು ಚೆನ್ನಾಗಿ ನೋಡಿಕೊಳ್ಳುವುದು ಗಂಡನ ಜವಾಬ್ದಾರಿ ಎಂಬ ನಂಬಿಕೆ ಅವಳಲ್ಲಿ ಬಲವಾಗಿ ಬೇರೂರಿತ್ತು. 4ನೇ ಪ್ರಶ್ನೆ, ತಾನು ಅದೃಷ್ಟವಂತೆ ಎಂದು ಲೇಖಕಿ ಭಾವಿಸಲು ಕಾರಣವೇನು? ಉತ್ತರ, ವಿದ್ಯಾವಂತರ ಕುಟುಂಬದಲ್ಲಿ ಹುಟ್ಟಿದ್ದು ಮತ್ತು ಎಷ್ಟು ಬೇಕಾದರೂ ಓದಿಸುವ ತಂದೆಯ ಮಗಳಾಗಿ ಹುಟ್ಟಿದ್ದು ತಮ್ಮ ಅದೃಷ್ಟವೆಂದು ಲೇಖಕಿ ಭಾವಿಸುತ್ತಾರೆ. ಇಂತಹ ಅದೃಷ್ಟ ಭಾರತದ ಎಷ್ಟು ಜನ ಹೆಣ್ಣು ಮಕ್ಕಳಿಗೆ ಸಿಗಬಲ್ಲದೆಂಬ ಪ್ರಶ್ನೆ ಅವರದು. ತಮಗೆ ಸಿಕ್ಕಿರುವುದರಿಂದ ತಾವು ಅದೃಷ್ಟವಂತೆ ಎಂದು ಲೇಖಕಿ ಭಾವಿಸಿದ್ದಾರೆ. ಈಗ ನಾವು ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ. 1ನೇ ಪ್ರಶ್ನೆ, ಮುಂಬಯಿಯ ಪ್ರಸಿದ್ಧ ನ್ಯಾಯವಾದಿಯಾದರು. ಆಯ್ಕೆ, ಈ ವಾಕ್ಯವನ್ನು ನೇಮಿಚಂದ್ರ ಅವರು ಬರೆದಿರುವ ಬದುಕು ಬದಲಿಸಬಹುದು ಎಂಬ ಆಕರ ಗ್ರಂಥದಿಂದ ಆಯ್ದ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಎಂಬ ಗದ್ಯ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ, ಫ್ಲೇವಿಯಾ ದಿನನಿತ್ಯ ಹಿಂಸಿಸುವ ಗಂಡನ ಜೊತೆ ಬಾಳುವ ಕೌಟುಂಬಿಕ ಕ್ರೌರ್ಯಕ್ಕೆ ಬಲಿಯಾಗಿದ್ದಳು. ಅದನ್ನು ಪ್ರತಿಭಟಿಸಿ ಹೊರಬಂದ ಆಕೆ ತಾವು 10ನೇ ತರಗತಿಯವರೆಗೆ ಮಾತ್ರ ಓದಿದ್ದನ್ನು ಮುಂದುವರೆಸಿದಾಗ 3 ಮಕ್ಕಳ ತಾಯಿ ಬೇರೆ 40ರ ವಯಸ್ಸಿನಲ್ಲಿ ಓದು ಮುಂದುವರಿಸಿ ಮುಂಬಯಿಯ ಪ್ರಸಿದ್ಧ ನ್ಯಾಯವಾದಿಯಾದರು ಎಂಬುದನ್ನು ವಿವರಿಸುವಾಗ ಲೇಖಕಿ ಈ ಮೇಲಿನ ಮಾತನ್ನು ಓದುಗರಿಗೆ ಹೇಳಿದ್ದಾರೆ. ಸ್ವಾರಸ್ಯ,
ಲೇಖಕಿಯು ನ್ಯಾಯವಾದಿಯಾದ ಪ್ಲೇವಿಯಾಳ ಬದುಕನ್ನು ವಿವರಿಸುತ್ತಾ ದುರದೃಷ್ಟವೆಂದು ಕೈಚೆಲ್ಲಿ ಕೂರುವ ಬದಲು ಸ್ವಾವಲಂಬಿಯಾಗಿ ದುಡಿದು ತಮ್ಮ 3 ಮಕ್ಕಳನ್ನು ಮುಂದೆ ತಂದರು. ಇದು ಇಂದಿನ ನಮ್ಮ ಹೆಣ್ಣು ಮಕ್ಕಳಿಗೆ ಪ್ಲೇವಿಯಾರ ಬದುಕು ಆದರ್ಶವಾಗಿದೆ. ಈ ವಿಭಾಗ 4 ಅಂಕಗಳ ಪ್ರಶ್ನೆಗಳು. 5-6 ವಾಕ್ಯಗಳಲ್ಲಿ ಉತ್ತರಿಸಿ. 1ನೇ ಪ್ರಶ್ನೆ, ಕಮಲಾ ಮೇಡಮ್ಗೆ ಮೂತ್ರಪಿಂಡದಲ್ಲಿ ಕಲ್ಲು ಮೂಡಿದ್ದು ಏಕೆ? ಉತ್ತರ, ಕಮಲಾ ಮೇಡಮ್ ಕೆಲಸ ಮಾಡುತ್ತಿದ್ದ ಶಾಲೆಯಲ್ಲಿ ಮಹಿಳೆಯರಿಗೆ ಪ್ರತ್ಯೇಕವಾದ ಶೌಚಾಲಯವಿರಲಿಲ್ಲ. ಹೀಗಾಗಿ ಅವರು ಶೌಚಾಲಯ ಬಳಸಲು ಸಂಕೋಚಪಟ್ಟು ಬೆಳಿಗ್ಗೆ ಮನೆಯಿಂದ ಹೊರಟ ಮೇಲೆ ಮತ್ತೆ ಸಂಜೆ ಮನೆಗೆ ಹಿಂತಿರುಗಿ ಬರುವವರೆಗೂ ಜಲಬಾಧೆಯನ್ನು ತಡೆದುಕೊಳ್ಳದೆ ಬೇರೆ ದಾರಿ ಇರಲಿಲ್ಲ. ಕಮಲಮ್ಮ ನೀರು ಕುಡಿದರೆ ಶೌಚಾಲಯಕ್ಕೆ ಹೋಗಬೇಕಾಗುತ್ತದೆ ಎಂದು ಇಡೀ ಹಗಲಿನಲ್ಲಿ ನೀರು ಕುಡಿಯುವುದನ್ನೇ ಬಿಟ್ಟು ಬಿಟ್ಟಿದ್ದರು. ಇದರಿಂದಾಗಿ ಅವರಿಗೆ ಒಂದು ದಿನ ಹೆರಿಗೆ ನೋವನ್ನು ಮೀರಿಸಿದ ಹೊಟ್ಟೆ ನೋವು ಕಾಣಿಸಿಕೊಂಡಿತು. ನೋವಿನಿಂದ ಬೊಬ್ಬೆಯಿಟ್ಟು ವೈದ್ಯರ ಬಳಿ ಬಂದಾಗ ಅವರ ಮೂತ್ರಪಿಂಡದಲ್ಲಿ ಕಲ್ಲಿರುವುದು ಪತ್ತೆಯಾಯಿತು. ಶಸ್ತ್ರಚಿಕಿತ್ಸೆಯ ನಂತರ ವೈದ್ಯರ ಸಲಹೆಯನ್ನು ಕಟ್ಟುನಿಟ್ಟಾಗಿ ಪಾಲಿಸಿದ್ದರಿಂದ ಪುನಃ ಅವರಿಗೆ ಮೂತ್ರಪಿಂಡದಲ್ಲಿ ಕಲ್ಲಿನ ತೊಂದರೆ ಕಾಣಿಸಲಿಲ್ಲ. ಈಗ 2ನೇ ಪ್ರಶ್ನೆ, ಸೀತಾ ಎಂಬ ಗೆಳತಿಯ ಗುಣ ಸ್ವಭಾವವನ್ನು ಲೇಖಕಿ ಹೇಗೆ ಚಿತ್ರಿಸಿದ್ದಾರೆ? ಉತ್ತರ, ಲೇಖಕಿಗೆ ಅದೃಷ್ಟ ಆಯ್ಕೆಗಳ ಪ್ರಶ್ನೆ ಬಂದಾಗ ನೆನಪಾಗುವುದು ಅವಳ ಹೈಸ್ಕೂಲ್ ಸಹಪಾಠಿ ಸೀತಾ. ವಿದ್ಯಾವಂತರ ಕುಟುಂಬದಲ್ಲಿ ಹುಟ್ಟಿದ್ದರೂ ಎಷ್ಟು ಬೇಕಾದರೂ ಓದಿಸಲು ಸಿದ್ಧರಿದ್ದ ಪ್ರಾಧ್ಯಾಪಕ ತಂದೆ ಇದ್ದರೂ ಸೀತಾ ಮಾತ್ರ ಓದಿನಲ್ಲಿ ಆಸಕ್ತಿ ತೋರಲಿಲ್ಲ. SSLCಯಲ್ಲಿ ಎಲ್ಲ ವಿಷಯಗಳಲ್ಲಿ ಫೇಲ್ ಆಗಿದ್ದಳು. ಮತ್ತೆ ಪರೀಕ್ಷೆ ಬರೆಯುವ ಗೋಜಿಗೆ ಹೋಗಲಿಲ್ಲ. ಗೆಳತಿಯರೊಂದಿಗೆ ಮಾರ್ಕೆಟ್, ಸಿನಿಮಾ ಅಂತ ಸುತ್ತಿ ಸಮಯವನ್ನು ಅಪವ್ಯಯ ಮಾಡಿಕೊಂಡಳು. ಮದುವೆಯಾದ ಮೇಲೂ ಗಂಡನ ಮನೆಯಲ್ಲಿ ಅದಿಲ್ಲ ಇದಿಲ್ಲ ಎಂದು ದೂರುವ ಸ್ವಭಾವ ಅವಳದು. ಚೆನ್ನಾಗಿ ದುಡಿದು ಸಂಪಾದಿಸಿ ಹೆಂಡತಿಯನ್ನು ಚೆನ್ನಾಗಿ ನೋಡಿಕೊಳ್ಳುವ ಜವಾಬ್ದಾರಿ ಗಂಡನದೆಂದು ಆಕೆಯು ಬಲವಾಗಿ ನಂಬಿದ್ದಳು. ಸೀತಾ ಪರಿಶ್ರಮಪಟ್ಟು ಬದುಕನ್ನು ರೂಪಿಸಿಕೊಳ್ಳುವ ಸ್ವಭಾವದ ವ್ಯಕ್ತಿಯಾಗಿರಲಿಲ್ಲ. ಇಲ್ಲಿಗೆ ಆಯ್ಕೆ ನಮ್ಮ ಕೈಯಲ್ಲಿದೆ. ಪಾಠದ ಪ್ರಶ್ನೋತ್ತರಗಳನ್ನು ಗಮನಿಸಿದಿರಿ ವಿದ್ಯಾರ್ಥಿಗಳೇ. ಈಗಾಗಲೇ ಹಲವಾರು ನಿಮ್ಮ ದ್ವಿತೀಯ PUCಗೆ ಸಂಬಂಧಿಸಿದಂತೆ ಅನೇಕ ವಿಡಿಯೋಗಳನ್ನು ಈಗಾಗಲೇ ಹಾಕಿದ್ದೇನೆ. ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ವಿದ್ಯಾರ್ಥಿಗಳೇ, ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.